ಸೊ ಹಾಯ್ ಸ್ನೇಹಿತರೆ, ಯಾರೆಲ್ಲ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಡಿಪಾರ್ಟ್ಮೆಂಟ್ ನ ಒಂದು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳಿಗೋಸ್ಕರ ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ ತಾವೇನೋ ಒಂದು ಕಾಯ್ತಾ ಇದ್ರಿ, ವೈಟ್ ಮಾಡ್ತಾ ಇದ್ರಿ. ಫೈನಲ್ ಆಗಿ ಗಾಯ್ಸ್, ಇದೇ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಗ್ರೀನ್ ಸಿಗ್ನಲ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ತಾವೇನು ಅಪ್ಲೈ ಅನ್ನ ಮಾಡಕ್ಕೆ ವೈಟ್ ಅನ್ನ ಮಾಡ್ತಿದ್ರಿ, ತಾವು ವೈಟ್ ಮಾಡಿದ್ದು ಸಾಕು, ತಾವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ ತಾವು ರೆಡಿ ಆಗಿರಿ ಎಂಬುದರ ಬಗ್ಗೆ ಇಲ್ಲಿ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನೋದು ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಸೊ ಬನ್ನಿ, ಈ ಒಂದು ವಿಡಿಯೋದಲ್ಲಿ ತಾವು ಯಾವಾಗಿಂದ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದು ಮತ್ತು ಅಪ್ಲೈ ಮಾಡುವ ಮುಂಚೆ ಯಾವ ಯಾವ ಒಂದು ಮುನ್ಸೂಚನೆಗಳನ್ನ ತಾವು ಫಾಲೋ ಅನ್ನ ಮಾಡಬೇಕು ಏನು ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾ ಇದೀನಿ. ಇದರ ಮುಂಚೆ ಯಾರೆಲ್ಲ ಈ ಒಂದು ಚಾನಲ್ಗೆ ಹೊಸಬರಿದ್ರಿ ಮತ್ತು ಈ ಬಾರಿ ತಾವು ಡಿಪಾರ್ಟ್ಮೆಂಟ್ ಕಡೆಗೆ ಒಂದು ಅಪ್ಲಿಕೇಶನ್ಸ್ ಅನ್ನ ಹಾಕುವುದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ರಿ, ದಯವಿಟ್ಟು ಹೇಳ್ತಿದ್ದೀನಿ ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಮುಂದೆ ಪ್ರತಿ ಒಂದು ಅಪ್ಡೇಟ್ಸ್ ಗಳು ತಮಗೆ ಸಿಗ್ತಾ ಇರುತ್ತೆ. ಸ್ನೇಹಿತರೆ, ತಾವು ಮೊದಲನೇದಾಗಿ ತಾವು ಇಲ್ಲಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡ್ತಾ ಇರಬೇಕು ಅಂತ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಓಕೆನಾ, ನಾನು ಕೂಡ ಬಹಳಷ್ಟು ಬಾರಿ ಏನಾದ್ರೂ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರಾ, ಯಾವಾಗಿಂದ ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ ಏನು ಎಂಬುದರ ಬಗ್ಗೆ ನಾನು ಕೂಡ ಬಹಳಷ್ಟು ದಿನದಿಂದ ಇದೇ ಒಂದು ವೆಬ್ಸೈಟ್ ನಲ್ಲಿ ನಾನು ಚೆಕ್ಔಟ್ ಅನ್ನ ಮಾಡ್ತಾ ಇದ್ದೆ. ಬಟ್ ಒಂದು ಕಾರಣದಿಂದಾಗಿ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಲೇಟ್ ಅನ್ನ ಮಾಡಿದ್ದಾರೆ, ಡಿಲೇ ಅನ್ನ ಮಾಡಿದ್ದಾರೆ. ರೀಸನ್ ಏನು ಅಂತ ಪ್ರತಿಯೊಬ್ಬರು ಗೊತ್ತಿದೆ. ದಿಲ್ಲಿನಲ್ಲಿ ಎಲೆಕ್ಷನ್ ಇರುವಂತಹ ಒಂದು ರೀಸನ್ ಇಂದ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಡಿಲೇ ಅನ್ನ ಮಾಡಿದ್ರಿ. ಸೊ ಫೈನಲ್ ಆಗಿ ಗಾಯ್ಸ್, ಇದೇ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ನೊಂದು ಅಪ್ಡೇಟ್ ಏನಂದ್ರೆ, ಅತಿ ಬೇಗವಾಗಿ ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ಬಿಡ್ತೀವಿ ಅಂತ ಕೂಡ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಕಾರಣ ಏನಂದ್ರೆ, ದಿಲ್ಲಿನಲ್ಲಿ ಎಲೆಕ್ಷನ್ ಆಯ್ತು, ಅದೇ ರೀತಿಯಾಗಿ ದಿಲ್ಲಿನಲ್ಲಿ ರಿಸಲ್ಟ್ ಕೂಡ ಬಂತು. ಸೊ ಎಲೆಕ್ಷನ್ ಕಮಿಷನ್ ಒಂದು ಪರ್ಮಿಷನ್ ಕೊಟ್ಬಿಟ್ಟಿದೆ ಈ ಒಂದು ಡಿಪಾರ್ಟ್ಮೆಂಟ್ಗೆ. ತಾವು ಈಗ ಆರಾಮ್ಸೆ ತಾವು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಬಹುದು, ಅದರ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ರಿಲೀಸ್ ಅನ್ನ ಮಾಡಬಹುದು ಎಂಬುದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಓಕೆನಾ, ಈಗ ಇನ್ನೇನು ಸುಮಾರು 2 ರಿಂದ 3 ದಿನದ ಒಳಗಡೆ, ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಇದೇ ಒಂದು ವೀಕ್ ನಲ್ಲಿ ಯಾವಾಗಾದ್ರೂ ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ಬಿಡ್ತಾರೆ. ಓಕೆನಾ, ಅದು ರಾತ್ರಿ ಆದ್ರೂ ಏನೋ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಬಹುದು, ಇಲ್ಲಾಂದ್ರೆ ಡೇ ಟೈಮ್ ಅಲ್ಲಿ ಕೂಡ ರಿಲೀಸ್ ಅನ್ನ ಮಾಡಿಬಿಡ್ತಾರೆ. ಓಕೆನಾ, ಆ ಒಂದು ರೀಸನ್ ಇಂದ ಹೇಳ್ತಿದ್ದೀನಿ, ಯಾವಾಗಾದ್ರೂ ಇದರ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿಬಿಟ್ರು ಕೂಡ ನಾನು ಒಂದು ಇಮ್ಮಿಡಿಯೇಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನೋದು ಇಲ್ಲಿ ಒಂದು ಶೇರ್ ಅನ್ನ ಮಾಡ್ಬಿಡ್ತೀನಿ. ಓಕೆನಾ, ತಾವೇನು ಈ ಒಂದು ನೋಟಿಫಿಕೇಶನ್ ಅಂತ ತಾವೇನು ನೋಡ್ತಾ ಇದ್ದೀರಾ, ಜಸ್ಟ್ ತಾವು ಡಿಸ್ಕ್ರಿಪ್ಟಿವ್ ನೋಟಿಫಿಕೇಶನ್ ಮೇಲೆ ತಾವು ಏನಾದ್ರು ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲೇ ಏನಾದ್ರೂ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಆದ್ರೆ ತಾವು ಈಸಿಯಾಗಿ ತಾವು ನೋಟಿಫಿಕೇಶನ್ ಅನ್ನೋದು ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಸ್ನೇಹಿತರೆ, 100% ಹೇಳ್ತಾ ಇದೀನಿ, ಇದೇ ಒಂದು ವೀಕ್ ನಲ್ಲೇ ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಖಂಡಿತವಾಗಿ ಮಾಡಿಬಿಡ್ತಾರೆ. ಬಟ್ ತಾವು ಇಲ್ಲಿ ಅಪ್ಲೈ ಮಾಡುವ ಮುಂಚೆ ಈ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ತಮ್ಮ ಬಳಿ ಇದಾವ ಇಲ್ಲ ಎಂಬುದರ ಬಗ್ಗೆ ಒಂದು ಸಲ ತಾವು ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಓಕೆನಾ, ಅಪ್ಲೈ ಅನ್ನ ಮಾಡಕ್ಕೆ ತಾವು ಎಲ್ಲಾ ರೀತಿಯಲ್ಲಿ ರೆಡಿಯನ್ನ ಮಾಡ್ಕೊಂತೀರಾ, ಬಟ್ ಒಂದು ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ಕೂಡ ತಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುದಿಲ್ಲ. ಓಕೆ, ಮೊದಲನೇದಾಗಿ ನಿಮ್ಮ ಬಳಿ ಒಂದು ಮೊಬೈಲ್ ನಂಬರ್ ಖಂಡಿತವಾಗಿ ಇರಲೇಬೇಕಾಗಿರುವಂತದ್ದು. ಟ್ರೈ ಮಾಡಿ ಮ್ಯಾಕ್ಸಿಮಮ್ ಆಗಿ ನಿಮ್ಮ ಒಂದು ಪರ್ಸನಲ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ ನಿಂದ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಓಕೆ, ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಜೊತೆಗೆ ನಿಮ್ಮ ಒಂದು ಇಮೇಲ್ ಐಡಿ ಸಹ ಇಲ್ಲಿ ಒಂದು ಇರಬೇಕಾಗಿರುವಂತದ್ದು. ಈ ಒಂದು ಮೊಬೈಲ್ ನಂಬರ್ ಮತ್ತು ಈ ಇಮೇಲ್ ಐಡಿ ಏನಿದೆ, ಇದು ಎರಡು ಒಂದು ಕಂಪಲ್ಸರಿ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅಂತಾನೆ ತಾವು ತಿಳ್ಕೊಳ್ಳಿ, ಇರಲೇಬೇಕಾಗಿರುವಂತದ್ದು. ನಿಮ್ಮ ಒಂದು ಅಪ್ಲಿಕೇಶನ್ ತಾವು ಸ್ಟಾರ್ಟಿಂಗ್ ಅನ್ನ ಮಾಡುವುದಕ್ಕೆ ಈ ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ಇಂದಾನೇ ನಿಮ್ಮ ಒಂದು ಅಪ್ಲಿಕೇಶನ್ ಮುಂದೆ ಹೋಗುತ್ತೆ, ಅದರ ಒಂದು ಪ್ರೊಸೀಡ್ ಆಗುತ್ತೆ. ಸೊ ಬಿ ಕೇರ್ಫುಲ್, ಈ ಎರಡು ಒಂದು ಏನೋ ಒಂದು ಡಾಕ್ಯುಮೆಂಟ್ಸ್ ರೆಡಿಯಾಗಿ ಇಟ್ಕೊಳ್ಳಿ. ನಂತರ ಒಂದು ಅಪ್ಲೋಡ್ ಅನ್ನ ಮಾಡೋಕ್ಕೆ ನಿಮ್ಮ ಒಂದು ಫೋಟೋಗ್ರಾಫ್ ಅಂದ್ರೆ ಒಂದು ರೀಸೆಂಟ್ ಆಗಿ ಕಲರ್ ಫೋಟೋ ರೆಡಿಯನ್ನ ಮಾಡ್ಕೊಳ್ಳಿ. ನಂತರ ಒಂದು ಸಿಗ್ನೇಚರ್ ಅನ್ನ ತಾವು ರೆಡಿಯನ್ನ ಮಾಡ್ಕೊಳ್ಳಿ. ಮತ್ತೆ ಐ ಡಿ ಪ್ರೂಫ್ ಅಂದ್ರೆ ಸಿಂಪಲ್ ಆಗಿ ತಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ತಾವು ಇಲ್ಲಿ ಒಂದು ರೆಡಿ ಆಗಿ ತಾವು ಮಾಡ್ಕೊಂಡು ಇಟ್ಕೊಳ್ಳಿ. ನಿಮ್ಮ ಒಂದು ಅಪ್ಲಿಕೇಶನ್ ಫಿಲ್ ಅಪ್ ಆಗುದೇ ನಿಮ್ಮ ಒಂದು SLC ಒಂದು ಡೇಟಾದ ಒಂದು ಬೇಸಿಸ್ ಮೇಲೆ. ಆ ಒಂದು SLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರುವಂತಹ ನಿಮ್ಮ ಒಂದು ನೇಮ್ ಆಗಿರ್ಬೋದು, ಬಹಳ ಒಂದು ಇಂಪಾರ್ಟೆಂಟ್ ಅದರಲ್ಲಿ ಇರುವಂತಹ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅದರಲ್ಲಿ ಮೆನ್ಷನ್ ಆಗಿರುವಂತಹ ಒಂದು ಕೆಲವೊಂದು ಮಾರ್ಕ್ಸ್ ಏನಾಗಿರುತ್ತೆ ಅದರ ಒಂದು ಡೇಟಾ ಇಂದಾನೆ ತಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ಏನು ಒಂದು ಅಪ್ಲಿಕೇಶನ್ ಫಿಲ್ಅಪ್ ಅನ್ನ ಮಾಡಬಹುದು. ನಂತರ ಒಂದು ಆಧಾರ್ ಕಾರ್ಡ್ ಅನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ನಂತರ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇದು ಒಂದು DV ಒಂದು ಸಂದರ್ಭದಲ್ಲಿ ಬೇಕಾಗಿರುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ಕೂಡ ತಾವು ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ತಾವು ರೆಡಿಯನ್ನ ಮಾಡ್ಕೊಳ್ಳಿ. SC ST ಆಗಿರ್ಬೋದು, PWD ಆಗಿರ್ಬೋದು ಮತ್ತು ಜನರಲ್ ಆಗಿರ್ಬೋದು, ಜನರಲ್ ಕ್ಯಾಟಗರಿಗೆ ಹೇಳಲ್ಲ ಮಿಕ್ಕಿರುವಂತಹ
ಇರುವಂತಹ ಪ್ರತಿಯೊಬ್ಬ ಒಂದು ಕ್ಯಾಟಗರಿಯವರು ಕೂಡ ಈ ಬಾರಿ ಏನು ಒಂದು ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ತಾವು ಈ ಬಾರಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಇದು ಒಂದು ಬೇಸಿಕ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಈಗಲೇ ತಾವು ಏನಾದ್ರು ರೆಡಿಯನ್ನ ಮಾಡ್ಕೊಂಡ್ರೆ ಏನೋ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿನಿಂದಲೇ ತಾವು ಈಸಿಯಾಗಿ ತಾವು ಅಪ್ಲಿಕೇಶನ್ಸ್ ಅನ್ನೋದು ತಾವು ಹಾಕಬಹುದು. ಓಕೆನಾ, ನಾನು ಮೊದಲೇ ಹೇಳ್ತಿದ್ದೀನಿ ಯಾವ ರೀತಿ ಅಪ್ಲಿಕೇಶನ್ಸ್ ಅನ್ನ ಹಾಕೋದು ಏನು ಎಂಬುದರ ಬಗ್ಗೆ ನಾನು ಒಂದು ಸಲ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ತಾವು ಅದೇ ರೀತಿಯಾಗಿ ತಾವು ಫಾಲೋ ಅನ್ನ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಸ್ವಂತ ಮೊಬೈಲ್ ಫೋನ್ ನಿಂದಾನೇ ತಾವು ಅಪ್ಲೈ ಅನ್ನ ತಾವು ಮಾಡ್ಕೊಳ್ಳಿ. ಓಕೆನಾ, ಇಷ್ಟು ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಇದೇ ವಾರದಲ್ಲಿ ಅಂದ್ರೆ ಒಂದು ಮ್ಯಾಕ್ಸಿಮಮ್ ಆಗಿ 3 ಅಥವಾ 4 ದಿನ ಇಟ್ಕೊಳ್ಳಿ, ತಾವು ಆ ಏನೋ ಒಂದು ನೋಟಿಫಿಕೇಶನ್ ನೋಡ್ತೀರಾ, ತಾವು 3-4 ದಿನದಲ್ಲೇ ತಾವು ಅಪ್ಲಿಕೇಶನ್ಸ್ ಅನ್ನೋದು ತಾವು ಆನ್ಲೈನ್ ಅಲ್ಲಿ ಹಾಕ್ತೀರಾ. ಓಕೆನಾ, ನಂತರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಇನ್ನೊಂದು ಗೊತ್ತಿರಲಿ, ನಮ್ಮ ಒಂದು ಏನೋ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಚಾನೆಲ್ ನ ಪ್ರತಿಯೊಬ್ಬರು ಜಾಯಿನ್ ಆಗಿ. ಓಕೆನಾ, ಇನ್ನು ಮ್ಯಾಕ್ಸಿಮಮ್ ಆಗಿ ನಮ್ಮ ಒಂದು ಕರ್ನಾಟಕದಿಂದ ಬಹಳಷ್ಟು ಒಂದು ಡಿವಿಷನ್ ಇಂದ ಆಲ್ರೆಡಿ ಜಾಯಿನ್ ಆಗಿದ್ದಾರೆ. ಇನ್ನು ಯಾರೆಲ್ಲ ಜಾಯಿನ್ ಆಗಿಲ್ಲೋ ಪ್ರತಿಯೊಬ್ಬರು ಜಾಯಿನ್ ಆಗಿ ಅದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರತಿ ಒಂದು ವೇಕೆನ್ಸಿಗಳ ಒಂದು ನೋಟಿಸ್ ಆಗಿರ್ಬೋದು, ನೋಟಿಫಿಕೇಶನ್ಸ್ ಆಗಿರ್ಬೋದು, ಮತ್ತೆ ತಾವು ಅಪ್ಲೈ ಮಾಡಿದ ನಂತರ ಏನೋ ಒಂದು ಪ್ರತಿ ಒಂದು 15 ದಿನಕ್ಕೆ ಏನೋ ಇಲ್ಲ ಒಂದು ಮೆರಿಟ್ ಲಿಸ್ಟ್ ನ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಪ್ರತಿ ಒಂದು ಸರ್ಕಲ್ ಇವನ್ ನಮ್ಮ ಒಂದು ಕರ್ನಾಟಕ ಸರ್ಕಲ್ ಅನ್ನ ಸೇರಿಸಿ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲೇ ನಿಮ್ಮ ಒಂದು ರಿಸಲ್ಟ್ ಶೀಟ್ ಕೂಡ ನಾನು ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಸಿಂಪಲ್ ಆಗಿ ಅಲ್ಲೇ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡು ಅಲ್ಲೇ ತಾವು ಡೈರೆಕ್ಟ್ ಆಗಿ ತಮ್ಮ ಒಂದು ರಿಸಲ್ಟ್ಸ್ ಕೂಡ ಈಸಿಯಾಗಿ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ಓಕೆನಾ, ಪ್ರತಿಯೊಬ್ಬರು ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗೋದನ್ನ ತಾವು ಮರಿಬೇಡಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಮುಂದೇನು ಕೂಡ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳನ್ನ ಟೈಮ್ ಟು ಟೈಮ್ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯೋದಕ್ಕೆ ತಾವು ನೋಟಿಫಿಕೇಶನ್ ತಾವು ಆನ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ.